ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂತ್ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಇಂಗ್ಲೀಷ್ ವಿಷಯದ ಉಪಗುಪ್ತ ಈ ಒಂದು ಪೋಯಮ್ನ ಸಂಪೂರ್ಣ ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು ಮತ್ತು ನೀವು ಆರಾಮಾಗಿ ಓದ್ಕೊಂಡು ನೆನಪನ್ನ ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ. ಎಲ್ಲ ಕ್ವಶನ್ಸು ಸಿಂಪಲ್ ಆನ್ಸರ್ಸನ್ನು ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು 9th ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು ನೋಟ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಮತ್ತು ನೋಟ್ಸು, ಟೆಸ್ಟ್ ಕ್ವಶನ್ ಪೇಪರ್ಸು, ಮಿಡ್ ಟರ್ಮು, ಅನ್ಯುವಲ್ಲು, ಅಷ್ಟಿಲ್ಲದೆ ನಿಮ್ಮೊಂದು 9th ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಯಾರಂಟಿ ಈ ಒಂದು ಚಾನಲ್ ನಿಮಗೆ ಯೂಸ್ ಆಗಿ ಆಗ್ತದೆ, ಖಂಡಿತ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನಾನು ನಿಮಗೆ ಚಾನಲ್ಲಿ ದ ಎನ್ಚೆಂಟೆಡ್ ಫೂಲ್ ಆ ಒಂದು ಪ್ರೋಸ್ನ ಸಂಪೂರ್ಣ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ಯಾರು ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ. ವಿಡಿಯೋದಾಗ ಕೆಳಗೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಹೋಗಿ ನೀವು ಆ ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪೋಯಮ್ 1 ಉಪಗುಪ್ತ ಕಂಪ್ಲೀಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಥವಾ ಸ್ಟಡಿ ನೋಟ್ಸ್ ಅಂತಲೂ ಕರಿಬೋದು. ನಿಮಗೆ ಕ್ವಶನ್ ಕನ್ಫ್ಯೂಸ್ ಆದರೆ ಬುಕ್ಕಲ್ಲಿ ನೋಡ್ಕೊಳ್ಳಿ. ಬುಕ್ಕಲ್ಲಿ ಒಂದು ಪೋಯಮ್ ಹಿಂದೆ ಕೊಟ್ಟಿದ್ದಾರೆ ಕ್ವಶನ್ಗಳನ್ನು, ಅಲ್ಲಿ ಕ್ವಶನ್ ನೋಡ್ಕೊಳ್ಳಿ, ನಾನು ಆನ್ಸರ್ ಹೇಳ್ತೀನಿ. ಓಕೆ, ಕನ್ಫ್ಯೂಸ್ ಆದರೆ ಹೇಳ್ತಾ ಇದ್ದೀನಿ. ಕ್ವಶನ್ ನೋಡಿ, ಸ್ವಲ್ಪ ಅಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಇಲ್ಲ, ಇಲ್ಲಿ ನನಗೆ ಆನ್ಸರು ಸೀರಿಯಲ್ ವೈಸ್ ಕೊಟ್ಟಿದ್ದೀನಿ. ನೀವು ಇದೇ ರೀತಿ ಕೂಡ ನೋಟ್ಸ್ನ ಬರ್ಕೋಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಸೆಕ್ಷನ್ C1 ಆನ್ಸರ್ ನೋಡೋಣ. C1 ಕ್ವಶನ್ಸು ಆನ್ಸರ್ ನೋಡ್ತಾ ಹೋಗೋಣ. ಅವನೇ ಕ್ವಶನ್ ನೋಡಿ, ಡೈರೆಕ್ಟ್ ಲೂಮಿ ಸ್ಕೈ ಅನ್ನೋದು ಆನ್ಸರು ಮರ್ಕಿ ಸ್ಕೈ ಆಗ್ತದೆ, ಮರ್ಕಿ ಸ್ಕೈ. ಕ್ವಶನ್ ನಂಬರ್ 2, ಮೆಂಟಲ್ ಚೈನ್ ಅರೌಂಡ್ ದ ಆ್ಯಂಕಲ್ ಆಫ್ ಲೇಡಿ ಆರ್ನಮೆಂಟ್ ಆನ್ಸರ್ನೇದು ಟಿಂಕ್ಲಿಂಗ್ ಆ್ಯಂಕ್ಲೆಂಟ್, ಸರಿಯಾದ ಉತ್ತರಲ್ಲ. ಇನ್ನು ಮೂರನೇದು, ರಿಲಿಜಿಯಸ್ ಪರ್ಸನ್ ಹೂ ಲೀಡ್ಸ್ ಎ ಸಿಂಪಲ್ ಆ್ಯಂಡ್ ಸ್ಟ್ರಿಕ್ಟ್ ಲೈಫ್, ಇದೇನು ಅಸೆಟಿಕ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಎಟ್ ಅಪ್ರೋಪ್ರಿಯೇಟ್ ಟೈಮ್ ಆನ್ಸರ್ ಟೈಮ್ ಈಸ್ ರೈಪ್. ಕ್ವಶನ್ ನಂಬರ್ 5, ಫ್ಲ್ಯಾಶಸ್ ಆಫ್ ಲೈಟ್ನಿಂಗ್ ಆನ್ಸರ್ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್. ಕ್ವಶನ್ ನಂಬರ್ 6 ನೋಡಿ, ಇಲ್ಲಿ ಎರಡು ಆನ್ಸರ್ ಮಿಕ್ಸ್ ಆಗಿವೆ, ಎರಡು ಕ್ವಶನ್ಸು ಆನ್ಸರ್ ಮಿಕ್ಸ್ ಆಗಿವೆ. ರೋಡ್ ಸೈಡ್ ಆರ್ ವೇ ಸೈಡ್ ಏನಾಗ್ತಿದೆ ಆನ್ಸರು? ರೋಡ್ ಸೈಡ್ ಅನ್ನೋದು ವೇ ಸೈಡ್ ಆನ್ಸರು. ಇನ್ನು ಇನ್ನೊಂದು ಕ್ವಶನ್ನು, ಪೂರ್ಕ್ ಲೈಟ್ ಸ್ಟ್ರಕ್ಚರ್ ಅನ್ನೋದು ರ್ಯಾಂಪ್ ಪ್ಯಾಂಟ್, ಸರಿಯಾದ ಉತ್ತರ. ಅರ್ಥ ಆಯ್ತಾ? ರೋಡ್ ಸೈಡ್ ಆನ್ಸರ್ ಏನು? ವೇ ಸೈಡು. ಇನ್ನು ಪೂರ್ಕ್ ಲೈಟ್ ಸ್ಟ್ರಕ್ಚರ್ ಆನ್ಸರು ರ್ಯಾಂಪಾರ್ಟ್. ಇನ್ನು ಕ್ವಶನ್ ನಂಬರ್ 7, ಮೇಡ್ ಸ್ಲೈಟ್ಲಿ ವೆಟ್ ಆನ್ಸರು ಮಾಯ್ಸ್ಟೆನ್ಡ್, ಇದು ಸರಿಯಾದ ಉತ್ತರ. ಇದು ಕನ್ಫ್ಯೂಸ್ ಆದರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಬುಕ್ಕಲ್ಲಿ ಕ್ವಶನ್ ನೋಡ್ಕೊಳ್ಳಿ, ನೀವು ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟು C2 ಆನ್ಸರ್ ನೋಡೋಣ. ಓಕೆ, ಕ್ವಶನ್ ನೋಡಿ, ಅರೇಂಜ್ ದ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಆಫ್ ದ ಪೋಯಮ್ ಫ್ರಾಮ್ ಫಸ್ಟ್ ಟು ಲಾಸ್ಟ್ 1 to 5 ಇನ್ ಕ್ರೊನಾಲಜಿಕಲ್ ಆರ್ಡರ್. ಇಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ನಿಮ್ಮ ಬುಕ್ಕಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಇದು ಕಂಪ್ಲೀಟ್ ಆನ್ಸರ್. ಇದು ನಿಮ್ಮ ಬುಕ್ಕಲ್ಲಿ ಕ್ವಶನ್ ಇದೆ, ಕ್ವಶನ್ ನೋಡ್ಕೊಳ್ಳಿ. ಆನ್ಸರ್ ನೋಡಿ. ಒಂದೇದು, ಉಪಗುಪ್ತ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್ ಆಫ್ ಮಥುರಾ. ಎರಡನೇದು, ಡ್ಯಾನ್ಸಿಂಗ್ ಗರ್ಲ್ ಇನ್ವೈಟ್ಸ್ ಹಿಮ್ ಟು ಹೇರ್ ಹೌಸ್. ಮೂರನೇದು, ಹಿ ಪ್ರಾಮಿಸ್ ಟು ವಿಸಿಟ್ ಹೇರ್ ವೆನ್ ದ ಟೈಮ್ ಈಸ್ ರೈಪ್. ಫೋರ್ತ್ ಒನ್, ದ ಡ್ಯಾನ್ಸಿಂಗ್ ಗರ್ಲ್ ಈಸ್ ಡ್ರೈವೆನ್ ಅವೇ ಫ್ರಮ್ ದ ಟೌನ್ ಡ್ಯೂ ಟು ಸ್ಮಾಲ್ ಪಾಕ್ಸ್ ಕಂಟೇಜಿಯಸ್ ಡಿಸೀಜು. ಇನ್ನು ಫಿಫ್ತ್ ಒನ್ನು, ಉಪಗುಪ್ತ ಕೀಪ್ಸ್ ಹೀಸ್ ಪ್ರಾಮಿಸ್ ಆ್ಯಂಡ್ ವಿಸಿಟ್ಸ್ ಹೇರ್. ನೆಕ್ಸ್ಟು C3 ಕ್ವಶನ್ಸು ವಿತ್ ಆನ್ಸರ್ಸು. ಕ್ವಶನ್ ನಂಬರ್ ನೋಡಿ, ಸಿಂಪ್ಲಿಸಿಟಿ ಆನ್ಸರ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಅರ್ತ್. ಕ್ವಶನ್ ನಂಬರ್ 2, ಮೆರ್ಸಿಫುಲ್ ಆ್ಯಂಡ್ ಫಾರ್ಗಿವಿಂಗ್ ಆನ್ಸರ್ ಈ ಮಾಯ್ಸ್ಟೆನ್ಡ್ ಹೇರ್ ಲಿಪ್ಸ್ ವಿತ್ ವಾಟರ್ ಆ್ಯಂಡ್ ಸ್ಮೇರ್ಡ್ ಹೇರ್ ಬಾಡಿ ವಿತ್ ಸ್ಯಾಂಡಲ್ ಬಾಲ್ಮ್. ಹಿ ಈಸ್ ಫಾರ್ಗಿವಿಂಗ್ ಈಸ್. ಇನ್ನು ಥರ್ಡ್ ಒನ್ನು, ಯಂಗ್ ಆ್ಯಂಡ್ ಅಟ್ರಾಕ್ಟಿವ್ ಆನ್ಸರ್ ಯಂಗ್ ಫೇಸ್ ಸ್ಟೆರ್ಲಿ ಬ್ಯೂಟಿಫುಲ್. ಕ್ವಶನ್ ನಂಬರ್ 4, ಟ್ರೂ ಟು ಹೀಸ್ ವರ್ಡ್ಸ್ ಆನ್ಸರ್ ದ ಟೈಮ್ ಎಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್. ಇದು ಟ್ರೂ ಟು ಹೀಸ್ ವರ್ಡ್ಸ್. ಇನ್ನು ನೆಕ್ಸ್ಟು C4 ಬಂತು. C4 ಕ್ವಶನ್ಸ್ ವಿತ್ ಆನ್ಸರ್ ನೋಡೋಣ. ನೋಡ್ಕೊಳ್ಳಿ, ತುಂಬಾ ಇದು ಒಂದು ಕ್ವಶನ್ ಇದೆ, ಕಂಪ್ಲೀಟ್ ಪ್ಯಾರಾಗ್ರಾಫ್ ಇದೆ, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ನೋಡ್ಕೊಳ್ಳಿ. ಓಕೆನಾ? ಮಿಸ್ಸಿಂಗ್ ವರ್ಡ್ ಅಂತ ಕೇಳಿದಾರೆ ಅಲ್ಲಿ, ನೀವು ಬುಕ್ಕಲ್ಲಿ ಕ್ವಶನ್ ನೋಡ್ಬೋದು, ಅಲ್ಲಿ ಮಿಸ್ಸಿಂಗ್ ವರ್ಡ್ ಕೇಳಿದಾರೆ, ಅವೆಲ್ಲ ಆನ್ಸರ್ಸು. ಕ್ವಶನ್, ಗಿವ್ ದ ಆರ್ಡರ್ಡ್ ಮಿಸ್ಸಿಂಗ್ ವರ್ಡ್ಸ್ ಫಾರ್ ದ ಸಮರಿ ಪ್ಯಾರಾಗ್ರಾಫ್ ಬ್ಲ್ಯಾಂಕ್ಸ್ 1 to 10. 1 to 10 ಕೊಟ್ಟಿದ್ದಾರೆ, ಇಲ್ಲಿ ಆನ್ಸರ್ಸಿಗೆ ನೋಡ್ಕೊಳ್ಳಿ. ಅದಕ್ಕೆ ಹೇಳಿದ್ದೆ ನಾನು, ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ ನೀವು.
ಮಿಸ್ಸಿಂಗ್ ವರ್ಡ್ಸ್ ಇವೆಲ್ಲ ನೋಡಿ. ಒಂದನೇದು ಡಿಸಿಪ್ಲಿನ್ಡು, ಎರಡನೇದು ಮಥುರಾ, ಮೂರನೇದು ಇನ್ವೈಟ್ಸ್, ನಾಲ್ಕನೇದು ರೆಫ್ಯೂಸಸ್, ಐದನೇದು ರೈಪ್, ಆರನೇದು ಔಟ್ಸೈಡ್, ಏಳನೇದು ಟೌನ್, ಎಂಟನೇದು ವಾಟರ್, ಒಂಬತ್ತನೇದು ಬಾಲ್ಮ್, ಹತ್ತನೇದು ಟೈಮ್. ನೆಕ್ಸ್ಟು ರೀಡ್ ಆ್ಯಂಡ್ ಅಪ್ರಿಸಿಯೇಟ್ ಕ್ವಶನ್ಸು, 6 ಕ್ವಶನ್ಸು. ಕ್ವಶನ್ಸ್ ವಿತ್ ಆನ್ಸರ್ ನೋಡೋಣ. ಕ್ವಶನ್ಸ್ ವಿತ್ ಆನ್ಸರ್. ಕ್ವಶನ್ ನಂಬರ್ 1, ವೈ ಡಿಡ್ ಉಪಗುಪ್ತ ವೇಕ್ ಅಪ್ ಸ್ಟಾರ್ಟಲ್? ಆನ್ಸರ್, ಉಪಗುಪ್ತ ಲೇ asleep on the dusty ground and woke up startled because Vasavadatta's feet, tinkling with anklets, touched his breast. Now question number 2, the dancing girl was attractive and wealthy. Do you agree with this? Do you agree with this opinion? Justify your answer by quoting from the text. Answer, yes, I agree with this statement because the text mentions she was started with jewels and drank with the wine of her youth. ಇನ್ನು ಬಿಟ್ಟುಬಿಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಷ್ಟಾದ್ರು ಬರೀ, ವಿಚ್ ಇಂಡಿಕೇಟ್ಸ್ ಶಿ ವಾಸ್ ಬ್ಯೂಟಿಫುಲ್ ಯಂಗ್ ಆ್ಯಂಡ್ ವೆಲ್ತಿ. ಅರ್ಥ ಆಯ್ತಾ? ವಿಚ್ ಇಂಡಿಕೇಟ್ಸ್ ಶಿ ವಾಸ್ ಬ್ಯೂಟಿಫುಲ್ ಯಂಗ್ ಆ್ಯಂಡ್ ವೆಲ್ತಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, why do you think the ascetic did not accept the invitation of the dancing girl? Answer, an ascetic is a disciplined disciple of Buddha who seeks self-realization and simple living. He does not pursue materialistic pleasures or luxury houses, which is why he did not accept the invitation of the dancing girl. Question number 4, how is the spring season described in the poem? Answer, in the spring season, the branches of the roadside trees were full of flowers, and the air was filled with notes of the flute floating like happiness in the warm spring breeze. ಇದು ಸ್ವಲ್ಪ ಮಿಸ್ಟೇಕ್ ಆಗಿ ಕಮೆಂಟ್ ಹಾಕಿ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇವೆ. ಏನಾದರೂ ವರ್ಡ್ಸ್ ಮಿಸ್ಟೇಕ್ ಆಗಿರೋ ಕಮೆಂಟ್ ಹಾಕಿ. ನೆಕ್ಸ್ಟು ಕ್ವಶನ್ ನಂಬರ್ 5, the time at least has come to visit you and I am here. What do you understand by this line? Answer, this line teaches us that a true ascetic helps people when they are in desperate need. When Vasavadatta was in a helpless and miserable condition, abandoned outside the town walls, that was the right time for ascetic to come and nurse her. ಅಂದರೆ ಕೇರ್ ಹೇರ್ ಅಂತ ಅರ್ಥ. ನೆಕ್ಸ್ಟು ಕ್ವಶನ್ ನಂಬರ್ 6, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ರೀಡ್ ದ ಲಾಸ್ಟ್ ಸ್ಟಾಂಜಾ. ಡಸ್ ದ ಡಿಸ್ಕ್ರಿಪ್ಷನ್ ಸಜೆಸ್ಟ್ ಎನಿಥಿಂಗ್ ಅಬೌಟ್ ದ ascetic? Answer, yes, it suggests that he was deeply kind, compassionate and generous. He did not care about her outer physical body but recognized her soul and stayed to relieve her pain in her hour of extreme suffering. What he did? ಏನು ಮಾಡ್ತಾನೆ ಅವನು? ರೆಕಗ್ನೈಸ್ ಹಿಯರ್ ಸೌಲ್ ಆ್ಯಂಡ್ ಸ್ಟೇ ಟು ರಿಲೀವ್ ಹೇರ್ ಫೇನ್ ಇನ್ ಹೇರ್ ಅವರ್ ಆಫ್ ಎಕ್ಸ್ಟ್ರೀಮ್ ಸಫರಿಂಗ್. ನೆಕ್ಸ್ಟು ಲಾಸ್ಟು R2, ಇಮ್ಯಾಜಿನರಿ ಆ್ಯಂಡ್ ಕೀ ಫ್ರೇಸಸ್ಸು. ಸೆಕ್ಷನ್ R2 ಅಲ್ಲಿ ಕೇಳಿದ್ದಾರೆ, ನೋಡೋಣ. ಇದು ನೋಡ್ಕೊಳ್ಳಿ ನೀವು. ಕಂಪ್ಲೀಟ್ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಉಪಗುಪ್ತ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಇದು ನೆಕ್ಸ್ಟ್ ಕಂಟಿನ್ಯೂ. ಎರಡನೇದು ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಮೂರನೇದು ದೋಸ್ tinkling anklets touching your breast. He woke up startled and the light from the woman's lamp fell on his forgiving eyes. The dancing girl started with jewels, wearing a pale blue mantle, drunk with the wine of her youth. She lowered her lamp and saw the young face austerely beautiful. The black night showed its teeth in a flash of lightning. Upagupta sleeping in the shadow of the mango wall. Upagupta sat by her side, took her head on his knees. He moistened her lips with water and smeared her body with the ಸ್ಯಾಂಡಲ್ ಬಾಲ್. ಇಷ್ಟಾದರೆ ನಿಮ್ಮ ಒಂದು R2 ಕ್ವಶನ್ ಮುಗಿತವೆ. ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಓಕೆನಾ? ಇಷ್ಟು ಓದ್ಕೊಳ್ಳಿ ಚೆನ್ನಾಗಿ. ನಿಮ್ಮ ಎಕ್ಸಾಮ್ ಕ್ವಶನ್ ರಿಪೀಟ್ ಆಗ್ತಾ ಅರ್ಥ ಆಯ್ತಾ? ಅದ್ರ ಜೊತೆಗೆ ನಾನು ನಿಮಗೆ ದ ಎಂಜೆಂಡೆಡ್ ಫುಲ್ ಅವೆಲ್ಲ ಕ್ವಶನ್ಸು ವಿತ್ ಆನ್ಸರ್ ಹಾಕಿದ್ದೀನಿ. ಅರ್ಥ ಆಯ್ತಾ? ವಿಡಿಯೋದಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಹೋಗಿ ನೀವು ಅವೆಲ್ಲ ಆನ್ಸರನ್ನು ಆಕ್ಸೆಸ್ ಮಾಡ್ಬೋದು, ಅಂದರೆ ನೋಡ್ಬೋದು ಅಂತ ಅರ್ಥ. ನೋಡ್ಕೊಳ್ಳಿ ಮತ್ತು ನೋಟ್ಸನ್ನ ಬರ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ನಿಮಗೆ ಇದನ್ನು ಬಿಟ್ಟು ಬೇರೆ ಯಾವೆಲ್ಲ ವಿಷಯಗಳನ್ನು ನೋಡಿಸ್ಬೇಕು ಅಥವಾ ಇಂಗ್ಲೀಷ್ ವಿಷಯದ್ದೇ ನಿಮಗೆ ಯಾವ ಪೊಯಮು ಪ್ರೋಸು ನೋಡಿಸ್ಬೇಕು ಕಮೆಂಟ್ ಹಾಕಿ. ಅವನ್ನೆಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇವೆ. ಕಮೆಂಟ್ ಹಾಕಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಮಿಸ್ ಇಲ್ಲದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಹಾಕುವಂಥ ನೆಕ್ಸ್ಟ್ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಮತ್ತು ಇಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ದು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ಕರೆಕ್ಟ್ ಇದೆ ಅನ್ಕೋತೀನಿ. ಏನಾದರೂ ವರ್ಡ್ ಮಿಸ್ಟೇಕ್ ಆಗಿ ಕಮೆಂಟ್ ಹಾಕಿ ಅದನ್ನ ಕರೆಕ್ಷನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.